ದೌರ್ಬಲ್ಯಕ ಗುರುವೇ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನನಪ ಸ್ವಾಮಿಯೇ ಕರುಣಿಸಿ ಕಾಯೋ ನನಪ ಸ್ವಾಮಿಯೇ ದೌರ್ಬಲ್ಯಕ ಗುರುವೇ ನಿನ್ನ ನಂಬಿ ಬಂದೆ ದೌರ್ಬಲ್ಯಕ ಕರುಣಿಸಿ ಕಾಯೋ ನೆನಪ ಸ್ವಾಮಿ ಕರುಣಿಸಿ ಕಾಯೋ ನೆನಪ ಸ್ವಾಮಿ ಪರಸಿರನ ನೀ ಪ್ರತಿರೂಪ ಪರಿಹರಿಸು ಈ ಭವತಾಪ ಪರಶಿವನ ನೀ ಪ್ರತಿರೂಪ ಪರಿಹರಿಸು ಈ ಭವತಾಪ ದುಷ್ಟರ ಶಿಕ್ಷಿಸು ಶಿಷ್ಟರ ರಕ್ಷಿಸು ಮಾಮೇಶ್ವರನೇ ಈ ಜಗದಲ್ಲಿ ನೆಲೆಸಿರುವಂತ ಓ ನನ್ನ ಗುರುವೇ ಓ ನನ್ನ ಗುರುವೇ ಓ ನನ್ನ ಪ್ರಭುವೇ ದೌರ್ಬಲ್ಯಕ ಗುರುವೇ ನಿನ್ನ ನಂಬಿ ಬಂದೆ ದೌರ್ಬಲ್ಯಕ ಗುರುವೇ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನೆನಪ ಸ್ವಾಮಿಯೇ ಕರುಣಿಸಿ ಕಾಯೋ ನೆನಪ ಶಿವನ ನೀ ಪ್ರತಿರೂಪ ಪರಿಹರಿಸು ಈ ಭವತಾಪ ಪರಶಿವನ ನೀ ಪ್ರತಿರೂಪ ಪರಿಹರಿಸು ಈ ಭವತಾಪ ದುಷ್ಟರ ಶಿಕ್ಷಿಸು ಶಿಷ್ಟರ ರಕ್ಷಿಸು ಮಾಮೇಶ್ವರನೇ ಈ ಜಗದಲ್ಲಿ ನೆಲೆಸಿರುವಂತ ಓ ನನ್ನ ಗುರುವೇ ಓ ನನ್ನ ಗುರುವೇ ಓ ನನ್ನ ಪ್ರಭುವೇ ದೌರ್ಬಲ್ಯಕ ಗುರುವೇ ನಿನ್ನ ನಂಬಿ ಬಂದೆ ದೌರ್ಬಲ್ಯಕ ಗುರುವೇ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನೆನಪ ಸ್ವಾಮಿಯೇ ಕರುಣಿಸಿ ಕಾಯೋ ನೆನಪ ಕರುಣಿಸಿ ಕಾಯೋ ನೆನಪ ಕರುಣಿಸಿ ಕಾಯೋ ನೆನಪ ಸ್ವಾಮಿ ಹೇ ದೇವ ದೌಲ್ ಮಲಿಕ್ ಸಾಹೇಬ್ನಿ ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇಲ್ಲಪ್ಪ ತಂದೆ ನಿನ್ನ ಆಶೀರ್ವಾದದಿಂದ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡು ಅಂತ ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ತೀನಪ್ಪ ಕರ ಮುಗಿದು ಬೇಡಿಕೊಳ್ತೀನಿ ಹೇ ತಂದೆ ಬಸವೇಶ್ವರನೇ ವೀರಶೈವ ಧರ್ಮವನ್ನು ಸ್ಥಾಪಿಸಿದ ಮಹಾಮಹಿಮಪ್ಪ ನೀನು ನಿನಗೆ ಅನಂತ ಕೋಟಿ ನಮನಗಳು ತಂದೆ ತಂದೆ ನಿನ್ನಲ್ಲಿ ನಾನಿವತ್ತು ಭಕ್ತಿಯಿಂದ ಬೇಡಿಕೊಳ್ಳುತ್ತೇನೆಂದರೆ ಈ ಮನೆಯಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನು ಪರಿಹರಿಸುವ ಶಕ್ತಿಯನ್ನು ನಮ್ಮ ಅಣ್ಣಂದರಿಗೆ ಕೊಡುವಂತ ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ಳುತ್ತೇನೆ ತಂದೆ ಹುಟ್ಟುತ್ತಲೇ ತಂದೆ ತಾಯಿಯ ಪ್ರೀತಿ ಎಂಥದ್ದು ಅಂತ ನನಗೆ ಕಾಣಲಿಲ್ಲಪ್ಪ ಕಾಣಲಿಲ್ಲ ಆ ನನ್ನ ತಂದೆ ತಾಯಿಯ ಸ್ಥಾನದಲ್ಲಿ ಕುಳಿತುಕೊಂಡು ನನ್ನ ಹಿರಿಯಣ್ಣ ನಮ್ಮನ್ನು ತುಂಬಾ ಪ್ರೀತಿಯಿಂದ ಸಾಕಿದ್ದಾನೆ ತಾಯಿಯ ಪ್ರೀತಿ ಎಂಥದ್ದು ಅಂತ ನನಗೆ ತೋರಿಸಿಕೊಟ್ಟಿದ್ದಾರೆ ಯಾವುದರಲ್ಲಿ ಕೊರತೆ ಇಟ್ಟಿಲ್ಲ ನಮ್ಮಣ್ಣ ಆ ನಮ್ಮಣ್ಣನಿಗೆ ಯಾವುದೇ ದುರ್ಬುದ್ಧಿ ಕೊಡಬೇಡ ಅವನಿಗೆ ಯಾವುದೇ
ಕಷ್ಟಗಳನ್ನು ಕೊಡಬೇಡ ಅಂತ ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ತೇನೆ. ನನ್ನ ಇನ್ನೊಬ್ಬ ಅಣ್ಣ ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಅವನು ಚೆನ್ನಾಗಿ ಓದಬೇಕು, ಹಾಗೆ ಆಶೀರ್ವಾದ ಮಾಡು ತಂದೆ. ನಮ್ಮನ್ನು ಕಾಪಾಡೋ ಭಾರ ನಿನ್ನನ್ನು ಕೂಡಿದೆಯಪ್ಪ, ನಿನ್ನನ್ನು ಕೂಡಿದೆ. ಎಂದಕ್ಕಮ್ಮ ದೇವರ ಪೂಜೆ? ಇವತ್ತು ಯಾವ ವಾರ? ಅಣ್ಣ, ಯಾಕಣ್ಣ ಹೇಗೆ ಕೇಳ್ತಿದೀಯಾ? ಇವತ್ತು ಸೋಮವಾರ ಅಲ್ವೇ, ಬಸವಣ್ಣನವರ ವಾರ. ಅದಕ್ಕಾಗಿ ಇವತ್ತು ಪೂಜೆ ಮಾಡ್ತಾ ಇದ್ದೆ. ಬಾ ಅಣ್ಣ, ಒಳ್ಳೆ ಸಮಯಕ್ಕೆ ಬಂದಿದೀಯಾ. ನೀನು ಕೂಡ ದೇವರಿಗೆ ನಮಸ್ಕಾರ ಮಾಡು. ನಾನಿನ್ನ ಹಣೆಗೆ ಅಕ್ಷತೆ ಹಚ್ಚಿ ಆದಷ್ಟು ಬೇಗನೆ ಈ ಮನೆಗೆ ತಾಯಿ ಅಂತಿರುವ ಅತ್ತಿಗೆಗಳು ಬೇಗನೆ ಬರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಬಾ. ಆಯ್ತು ತಂಗಿ. ಅಣ್ಣ, ತಂಗಿ, ನಿನ್ನ ಹಣೆ ಮೇಲೆ ಶೋಭಿಸಬೇಕಾದ ಮುತ್ತೈದೆ ಕುಂಕುಮ ತಿಲಕ ಇಲ್ಲವರದು ನನ್ನದಗೆ ಸಿಡಿಲು ಬಡದಂತಾಯ್ತಮ್ಮ, ಸಿಡಿಲು ಬಡದಂತ. ನಿನ್ನ ವಾರಿಗೆ ಗೆಳತಿಯರೆಲ್ಲರೂ ನೆಚ್ಚಿನ ನಲ್ಲನ ಜೊತೆ ಸಂಸಾರ ಉಡಿರುವುದು ಕಂಡು ತುಂಬಾ ವ್ಯತ್ಯ ಆಗುತ್ತದೆ ತಂಗಿ, ವ್ಯತ್ಯ ಆಗುತ್ತದೆ. ನೀನು 8 ವರ್ಷದಲ್ಲಿರುವಾಗಲೇ ತಾಯಿಯ ಕಲಮರಣಕ್ಕೆ ತುತ್ತಾದಳಮ್ಮ, ತುತ್ತಾದಳು. ತಂದೆಯವರು ಕೂಡ ತಾಯಿ ಒಂದು ಚಿಂತೆಯಲ್ಲಿ ನರಳಿ ಕೊರಗಿ ಹಾಸಿಗೆ ಹಿಡಿದು ಮರು ವರ್ಷದಲ್ಲಿ ಶಿವನ ಸಾನ್ನಿಧ್ಯ ಸೇರಿದರಮ್ಮ, ಶಿವನ ಸಾನ್ನಿಧ್ಯ. ಇಂದಿನವರೆಗೂ ನಿನ್ನನ್ನು ತಮ್ಮ ಸೋಮಶೇಖರನನ್ನು ಕಷ್ಟಪಟ್ಟು ಜೋಪಾನ ಮಾಡುತ್ತಾ ಬಂದೆನಮ್ಮ, ಕಷ್ಟಪಟ್ಟು ಜೋಪಾನ ನಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತಮ್ಮ, ದೈವ ಒಂದು ಬಗೆಯುತ್ತ. ಅಣ್ಣ, ಯಾಕಣ್ಣ ಯಾಕಣ್ಣ ಈ ರೀತಿ ಮಾತಾಡ್ತಿದೀಯಾ? ನೋಡು, ನನ್ನ ಅದೃಷ್ಟದಲ್ಲಿ ಇದೇ ರೀತಿ ಬರ್ದಿದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯ, ನೀನೇ ಹೇಳು. ಇನ್ನೇನಾಗ್ಬೇಕಮ್ಮ? ಈ ಊರಿನ ಅನಂತ ಪೌನರ್ ಮಗ ನಾಗರಾಜನಿಗೆ ಮಾಡಿಕೊಡಲು ಕೇಳಿದರು. ನಮಗೂ ಒಬ್ಬಳ ತಂಗಿ, ನಿನ್ನ ಬಾಳು ಬಂಗಾರವಾಗಲೆಂದು ಭಾವಿಸಿ ಬೆಂಗಳೂರಿನ ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ದಾರಿ ಎರೆದು ಕೊಟ್ಟರೆ ಆ ದೇವರ ದೃಷ್ಟಿಯಲ್ಲಿ ನೀನು ಸುಖವಾಗಿ ಜೀವನ ಸಾಗಿಸುವುದು ಬೇಡವಾಗಿತ್ತು. ನಿನ್ನ ಮಾಂಗಲ್ಯ ಸೂತ್ರವನ್ನ ಕಿತ್ತುಕೊಂಡಿತ್ತಮ್ಮ, ವಿಧಿ ಕಿತ್ತುಕೊಂಡಿತ್ತು. ಅಣ್ಣ ನೋಡು, ನಾನು ಮುತ್ತೈದೆಯಾಗಿರೋದು ಆ ದೇವರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕಾಗಿ ಈ ರೀತಿ ಮಾಡಿದ್ದಾನಷ್ಟೇ. ಅಣ್ಣ, ಬಸವಣ್ಣನವರು ಒಂದು ಮಾತನ್ನು ಹೇಳಿದ್ದಾರೆ, ನಿನಗೆ ಗೊತ್ತಿಲ್ವೇನು? ಬಾರದು ಬಪ್ಪದು, ಒಪ್ಪದು ತಪ್ಪದು ಅಂತ. ಅಣ್ಣ, ಯಾರ ಅದೃಷ್ಟಕ್ಕೆ ಯಾರೇನು ಮಾಡೋದಕ್ಕೆ ಸಾಧ್ಯ? ನಮ್ಮ ಹಣೆ ಬರದಲ್ಲಿ ಏನಿದೆ ಅದೇ ಹಾಗೆ ಆಗುತ್ತದೆ. ಅದನ್ನು ತಪ್ಪಿಸಲು ಯಾರಂದ್ರೂ ಸಾಧ್ಯ ಇಲ್ಲ. ಅಣ್ಣ, ನನ್ನ ವಿಚಾರ ಬಿಟ್ಬಿಡು. ಒಂದು ಒಳ್ಳೆ ಕನ್ಯೆಯನ್ನು ನೋಡಿ ಆದಷ್ಟು ಬೇಗನೆ ನಿನ್ನ ಮದುವೆ ಏಕಾಗಬಾರ್ದು. ಹೌದಮ್ಮ, ನೀನ್ ಹೇಳ್ತಾರೆ ಸರಿ ಬಿಡಮ್ಮ. ಈ ಜನರೇನೆಂದು ಗೊತ್ತೇನಮ್ಮ? ವಯಸ್ಸಿಗೆ ಬಂದ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ತಾವು ಮದುವೆ ಮಾಡಿಕೊಂಡು ಹೆಂಡತಿಯ ಮೋಹ ಪಾಶಕ್ಕೆ ಬಲಿಯಾದ ಇವನೆಂತ ಬುದ್ಧಿವಂತನೆಂದು ಚರಿಯುತ್ತಾರಮ್ಮ ಈ ಜನರು. ನಿನ್ನ ಮರು ಮದುವೆ ಆಗೋರಿಗೂ ನಾನು ಮದುವೆ ಆಗುವುದಿಲ್ಲಮ್ಮ. ಹಾ ತಂಗಿ, ಇವತ್ತು ನಿನ್ನ ಚಿಕ್ಕಣ್ಣ ಸೋಮಶೇಖರ ಮೈಸೂರಿನಿಂದ ಅಭ್ಯಾಸ ಮುಗಿಸಿ ಮನೆಗೆ ಬರುತ್ತಿದ್ದೇನಮ್ಮ. ಅವನಿಗೆ ಸಿಹಿ ಊಟದ ವ್ಯವಸ್ಥೆ ಮಾಡಿದ್ದೇನಮ್ಮ. ಅಣ್ಣ, ಇವತ್ತು ಬಸವಣ್ಣನವರ ವಾರ ಅಲ್ವೇ, ಅದಕ್ಕಾಗಿ ಸಿಹಿ ಅಡಿಗೆ ಮಾಡಿದ್ದೀನಿ. ಅಗೋ, ಸೋಮು ಬಂದೇ ಬಿಟ್ಟೆ ನೋಡು ತಂಗಿ. ಅಣ್ಣ, ಆಶೀರ್ವಾದ ಸಣ್ಣ ಸಹೋದರನಿಗೆ.
ಸೋಮು, ಹೋದ ಕೆಲಸ ಹಣ್ಣು ಕಾಯು. ಅಣ್ಣ, ಏನಣ್ಣ ನನ್ನ ಮಾತಿನ ಅರ್ಥ? ಗೊತ್ತಾಗ್ಲಿಲ್ವೇನಣ್ಣ? ನಿನ್ನ ಫಲಿತಾಂಶ ಪಾಸೋ ಫೇಲೋ ಅಂತ ಕೇಳ್ತಿದ್ದಾರೆ. ಅಣ್ಣ, ತಂಗಿ ಹೇಳಿದಂತೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುವೇನಣ್ಣ. ನಿನಗೆ ಸ್ವೀಟು ಹಂಚಿ ನಿನ್ನ ಆಶೀರ್ವಾದ ಪಡೆಯಲು ಬಂದಿರುವೆನು. ಅಣ್ಣ, ಬರೀ ಸ್ವೀಟ್ ಕೊಟ್ರೆ ಏನಾಯ್ತು ನೋಡೋಣ. ಬರೀ ಸ್ವೀಟ್ ಬೇಕಾಗಿಲ್ಲ, ನೀನು ನೌಕರಿಯನ್ನು ಪಡೆದು ಅತ್ತಿಗೆಯನ್ನು ಕರ್ಕೊಂಡು ಕಾರಿನಲ್ಲಿ ಬರುವಂತ ಆಗ್ಬೇಕಷ್ಟೇ. ಅದೇ ಕಮ್ಮ, ಅಣ್ಣನ ಮದುವೆಯಾಗಿ ಅತ್ತಿಗೆ ಮನೆಗೆ ಬಂದು ಮಂಗಳ ಗೌರಿಯಂತೆ ಮನೆ ಬೆಳಗುವ ಮುದ್ದಾದ ಮಕ್ಕಳನ್ನು ಹೆತ್ತ ನಂತರ ನನ್ನ ಮದುವೆ. ನಿನಗೊಂದು ಒಳ್ಳೆಯ ವರ ಸಿಕ್ಕರೆ ನಿನ್ನ ಮರು ಮದುವೆ ಮಾಡುತ್ತೆ ಅಮ್ಮ. ಹಾ, ನೀನೇ ಒಂದು ಒಳ್ಳೆ ಹೆಣ್ಣು ಹೊತ್ತುಕೊಂಡು ಮಾಡಿಕೊಳ್ಳುತ್ತೇನೆ. ಹಾ, ಹೋಗಲಿ ಬಿಡು ತಂಗಿ. ನಿನಗೂ ಹೊಸ ಸೀರೆ ಹೂ ಬಳೆ ತಂದಿರುವನು. ಅದನ್ನು ಹುಟ್ಟಿಕೊಂಡು ನಾನು ಪಾಸದ ಸುದ್ದಿಯನ್ನು ನಿನ್ನ ಗೆಳತಿಯರಿಗೆ ತಿಳಿಸಿ ಸ್ವೀಟ್ ಹಂಚಿ ಬಾರಮ್ಮ. ಅಣ್ಣ, ಏನ್ ಹೇಳಿದೀಯಾ? ನನಗಾಗಿ ನೀನು ಸೀರೆ ತೆಗೆದುಕೊಂಡು ಬಂದಿದೀಯಾ, ಬಳೆ ಹೂ ಎಲ್ಲ ತೆಗೆದುಕೊಂಡು ಬಂದಿದೀಯಾ ನೀನು? ಆ ಸೌಭಾಗ್ಯ ನನಗಿಲ್ಲ ಅಣ್ಣ, ನನಗಿಲ್ಲ. ನಾನು ಬಣ್ಣದ ಬಟ್ಟೆಗಳನ್ನು ತೊಟ್ಟುಕೊಳ್ಳುವಂತಿಲ್ಲ, ಮುಡಿಯಲ್ಲಿ ಹೂ ಮುಡಿದುಕೊಳ್ಳುವಂತಿಲ್ಲ, ಹಣೆಯಲ್ಲಿ ಕುಂಕುಮ ಹಚ್ಚಿಕೊಳ್ಳುವಂತಿಲ್ಲ, ಕೈಯಲ್ಲಿ ಬಳೆಗಳು ಹಾಕಿಕೊಳ್ಳುವಂತಿಲ್ಲ ಅಣ್ಣ. ವಾರಿಗೆ ಗೆಳತಿಯರ ಜೊತೆಗೆ ತಿರುಗುವಂತಿಲ್ಲ. ಕಂಡವರೆಲ್ಲ ಬಾಯಿ ಬಂದಾಗೆ ಮಾತಾಡ್ತಾರಣ್ಣ ಊರಲ್ಲಿ. ಹಾಗೂ ಅಲ್ಲಿ ನೋಡಿ, ಅವಳಿದ್ದಾಳಲ್ಲ, ಅವಳು ಮದುವೆ ಮಾಡಿಕೊಂಡ ಮೊದಲೇ ದಿನವೇ ಗಂಡನನ್ನು ನುಂಗಿದ ಮಾರಿ ಅಂತ ಬೈತಾರೆ. ಇನ್ನೊಬ್ರು, ಅವಳು ನೋಡು, ಮದುವೆಯಾಗಿ ಗಂಡನನ್ನು ನುಂಗಿದ ಅದೆಂಥ ನೀಚಳು, ಪಾಪಿಷ್ಟೆ, ಹಾಗೆ ಹೀಗೆ ಅಂತ ಬಾಯಿ ಬಂದಾಗೆ ಜರಿದು ಮಾತಾಡ್ತಾನೆ. ನೋಡಮ್ಮ ತಂಗಿ, ಈ ಜನರು ಹೇಗಿದ್ದರೂ ಆಡಿಕೊಳ್ಳುತ್ತಾರೆ, ನಾವದಕ್ಕೆ ಕಿವಿ ಕೊಡಬಾರದು. ಆ ಸೋಮು, ನಿನಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ನೀನೇ ಒಂದು ತಂಗಿ ಒಳ್ಳೆಯವರ ಹುಡುಕಿಕೊಂಡು ಬಾ. ಇಬ್ಬರು ಸೇರಿ ಅದ್ದೂರಿಗೆ ಮದುವೆ ಮಾಡೋಣ. ಅಲ್ಲಿ ತನಕ ನಾನು ಮದುವೆ ಆಗೋದಿಲ್ಲಪ್ಪ, ಮದುವೆ ಆಗೋದಿಲ್ಲ. ಅಣ್ಣ, ನೀನು ಅಣ್ಣನಷ್ಟೇ ಅಲ್ಲ, ಸಾಕ್ಷಾತ್ ದೇವ ಮಾನವ. ದೇವರಂತಿರುವ ನಿನ್ನ ಆಶೀರ್ವಾದ ಹೊಂದಿರಲ್ಲ ನನ್ನ ಮೇಲೆ. ನಾನು ನೌಕರಿ ಸೇರಿ ಎಂಥ ಪ್ರಸಂಗ ಬಂದರೂ ನಮ್ಮ ತಂಗಿಯ ಮದುವೆ ಮಾಡೋಣ. ಆಗ ತಂಗಿ ಮತ್ತು ಮಾವ ನಗು ನಗುತ್ತಿರಬೇಕಣ್ಣ, ನಗು ನಗುತ್ತಿರಬೇಕು.
ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡಿ. ಆಯ್ತು ತಂಗಿ.